ಯಕ್ಷಕಾವ್ಯದ ಜ್ಞಾನಾರಾಧನೆ, ತ್ರಿಕಾಲ ಪೂಜೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ದೇವರಿಗೆ ಅಷ್ಟಾವಧಾನ ಸೇವೆ ಅಂತ ಒಂದಾಗ್ತದೆ. ಅದರಲ್ಲಿ ವೇದಘೋಷಗಳು, ಉಪನಿಷತ್ತುಗಳನ್ನು ಅಥವಾ ನೃತ್ಯ, ಗಾಯನ, ಸಂಗೀತ ಇತ್ಯಾದಿ ಕಲಾ ಪ್ರಕಾರಗಳು. ಇದು ಹಾಗೆ ಭಗವಂತನ ಸಾನ್ನಿಧ್ಯದ ಸಾಕ್ಷಾತ್ಕಾರದಲ್ಲಿ ಅಷ್ಟಾವಧಾನ ಸೇವೆಯ ಒಂದು ಸ್ವರೂಪ ಇಲ್ಲಿ ನಡೀತಾ ಇದೆ. ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹರಿದಾಸ್ ಲಕ್ಷ್ಮೀನಾರಾಯಣಪ್ಪಯ್ಯ ಸ್ಮಾರಕ ಕಲಾಪೋಷಕ ವೇದಿಕೆಯ ಎಲ್ಲ ಸಹೃದಯ ಬಂಧುಗಳಿಗೆ ಈ ಕಾರ್ಯಕ್ರಮದ ಆಯೋಜನೆಗೆ 22 ಜನ ಭಾಗವತರು ಭಾಗವಹಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ಭಾಗವತರು ಈಗಾಗಲೇ ಕಾರ್ಯಕ್ರಮ ನಿಮಿತ್ತ ಬೇರೆ ಬೇರೆ ಕಡೆಗೆ ತೆರಳಿದ ಕಾರಣ ಇವತ್ತವರನ್ನು ಸೇರಿಸಿಕೊಳ್ಳಲಿಕ್ಕಾಗಲಿಲ್ಲ. ಮತ್ತು ಹಿಮ್ಮೇಳ ವಾದಕರು ಅಷ್ಟೇ 7 14 ಒಂದು 18 20 ಜನ ಹಿಮ್ಮೇಳ ವಾದಕರು ಭಾಗವಹಿಸ್ತಾ ಇದ್ದಾರೆ. ಇದೊಂದು ದೊಡ್ಡ ಕಲಾ ಕೈಂಕರ್ಯ. ಅದಕ್ಕೆ ಬೇಕಾಗಿ ಇಲ್ಲಿಯ ಕಾರ್ಯಕ್ರಮದ ಆಯೋಜಕರಿಗೆ, ಅಧ್ಯಕ್ಷರು, ಸದಸ್ಯರು, ಕಾರ್ಯಕರ್ತರು ಒಂದು ಕರತಾಡನದಿಂದ ಅವರಿಗೊಂದು ಕೃತಜ್ಞತೆ ಹೇಳಿದರೆ ಹಾಗೆ. ನಂದಳಿಕೆ ಬಾಲಚಂದ್ರಯರು ಕುಮಾರ ವಿಜಯದ ಯಕ್ಷಗಾನ ಪ್ರದರ್ಶನದ CD ಹೊಳ್ಳ ಬಲಿಪರ ಭಾಗವತಿಕೆಯಲ್ಲಿ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯದ ಆಯ್ದ 173 ಪದ್ಯಗಳು, ಅದು ಈಗಾಗಲೇ MP3ಯಲ್ಲಿ ಬಂದಿದೆ ಬಾಲಚಂದ್ರಯರು. ಮತ್ತು 1000 ಪದ್ಯದ್ದು ಬೇರೆ ಕುಮಾರ ವಿಜಯದ್ದು ಆಗಿದೆ. ರತ್ನಾವತಿ ಕಲ್ಯಾಣದ್ದು 800 ಪದ್ಯದ್ದು ಬೇರೊಂದು ಆಗಲಿಕ್ಕೆ ಉಂಟು. ಈಗ ಬಲಿಪರು ಫಾರ್ಮಲ್ಲಿದ್ದಾರೆ. ಇತ್ತೆ ವರ್ಷಕಾಲ ಉಂಟು ಅಂತ ಬಿಡೋಳಿ ಏನು ಬೇತಾರೆ ಇಲ್ಲಿ ಸೇಪಲ ಹಂಪುಗ ಫಸ್ಟ್ ಹೆಂಗೆ ಕೊಂಚ ಕ್ಯಾಸೆಟ್ ಕೊಳ್ಳಿ. ಕುಮಾರ ವಿಜಯದ ನನಗೆ ಬಲಿಪರು ಚೀಟಿಟ್ಟದ್ದು ಯಾಕೆ ಅಂತ ಕಾಣೋದು. ಚೀಟಿಟ್ಟವರಿಗೆ ಕನ್ಫ್ಯೂಸ್ ಆಗೋದು ಅಂತ ಪದ್ಯ ಹುಡುಕೋದು. ಚೀಟಿ ಇಡದಿದ್ದರೆ ಹುಡುಕೋದೇ ಇಲ್ಲ, ಸೀದಾ ಹೋಗ್ತದೆ, ಅದು ಎಕ್ಸ್ಪ್ರೆಸ್ ಹೋಗ್ತಾ ಇರ್ತದೆ. ನಾವು ಮಧ್ಯೆ ಮಧ್ಯೆ ಪದ್ಯವನ್ನು ಆಯ್ದುಕೊಂಡಿದ್ದೇವೆ ಈ ವ್ಯವಸ್ಥೆಗೆ ಬೇಕಾಗಿ. ಇಲ್ಲದಿದ್ದರೆ 50 ಪ್ರಸಂಗಗಳು ಕಂಠಪಾಠ, ಸಾಧಾರಣ 600-700 ಪದ್ಯ ಉಂಟು ಒಂದೊಂದು ಪ್ರಸಂಗದಲ್ಲಿ. 50 × 700 ಹಾಗಾದ್ರೆ ಒಟ್ಟು ಎಷ್ಟು ಪದ್ಯ ಬಾಯ್ಪಾಠ ಉಂಟು ಬಲಿಪರಿಗೆ ಅಂತ ಆಲೋಚನೆ ಮಾಡಿ. ನಿಮ್ಮ ಯಾವ GB ಯಾವ ಮೆಮೊರಿ ಕಾರ್ಡ್ ಅಲ್ಲ, ಆ ಮೆಮೊರಿ ಕಾರ್ಡಲ್ಲಿ ಲಕ್ಷಗಟ್ಟಲೆ ಪದ್ಯ ಎಂಟ್ರಿ ಉಂಟು. ಹಾಗಾದರೆ ಯಾವುದು? ಯಾರಾದರೂ ಇಷ್ಟರಿಗೆ ಆಲೋಚನೆ ಮಾಡಿದ್ರು ಇದನ್ನು? ಅವರು ಹೇಳ್ತಾರೆ 1500 ನಂಬರ್ ಇತ್ತು ನಂದು ಮೊಬೈಲ್ನಲ್ಲಿ, ಹೋಯ್ತು ಅಂತ. ಲಕ್ಷಗಟ್ಟಲೆ ಮೆಮೊರಿಯಲ್ಲಿ ಉಂಟು, ಏನಾಗಲಿಲ್ಲ. ಲಕ್ಷಗಟ್ಟಲೆ ಪದ್ಯ ಬಾಯ್ಪಾಟಲ್ಲ ನಿಮಗೆ. ಇವರು ಹುಡುಗರು ಎಂತ ಸುಮ್ಮನೆ ನೋಡಿರೋ ದಿಗಂಬರ ದುರ್ಜಟಿಯ ಬ್ರಹ್ಮ ಈಶ್ವರ ಸಂದರ್ಭ, ಈಶ್ವರ ಬ್ರಹ್ಮಾದಿಗಳ ಸಂದರ್ಭ. ಬರಿದೇತಕ್ಕೆ ನೀವು ಅಳಲುವಿರಿ. ಪದ್ಮಕೋಮಲೆ ಭಾನುಕೋಪ, ಪದ್ಮಕೋಮಲೆ ಅಂದರೆ ಶೂರಪದ್ಮನ ಹೆಂಡತಿ, ಭಾನುಕೋಪನ ತಾಯಿ. ಭಿನ್ನಹ ಗೈವೇನೆನುತ ಅಮ್ಮಣ್ಣಯರು. ಬರಿದೇತಕ್ಕೆ ನೀವು ಅಳಲುವೆ ಹೊಳ್ಳರು. ಬಲಿಪ ಭಾಗವತರು ನೋಡಿರೋ ದಿಗಂಬರ ದುರ್ಜಟಿಯ. ನೋಡಿರೋ ದಿಗಂಬರ ದುರ್ಜಟಿಯನು.
ನೀವು ನೋಡಿದಾಗ ಕೊರಳ ರುದ್ರಾಕ್ಷಿಯ ದರವ ಕೊರಳ ರುದ್ರಾಕ್ಷಿಯ ದರವ ಸುತ್ತು ಪರಿವೆಲ್ಲ ಋಣಿಗಳ ಪರವ ನೋಡಿರೋ ಬಿಟ್ಟ ಶಿರದ ಶ್ರೀಜನೆಯ ವಿಸ್ತರವ ನೋಡಿರೋ ಮೇಲೆ ಮೆರೆವ ಗಂಗೆಯ ಧರಿಸಿರುವ ನೋಡಿರೋ ಮೊದಲನೇ ತಿಂಗಳನ್ನು ನೋಡಿ ಕೆರಗಿ ನಮ್ಮಯ ಪಾಪ ಹರಿಹರಿಸುವ ಪಾಪ ಮರೆತು ಮಹೇಶ ನೋಡಿರೋ ಈಗ ನೋಡಿರೋ ಬರಿದೇ ಬಗ್ಗೆ ಅಳಲುವಿರಿ ಈ ತಮ್ಮ ರೀತಿಗೆ ನೀವು ಬಳಲಿರಿ ಬರದೇ ಬಗ್ಗೆ ಅಳಲುವಿರಿ ಈ ತಮ್ಮ ರೀತಿಗೆ ನೀವು ಬಳಲಿರಿ ನನ್ನ ರೀತಿಗೆ ನೀವು ಬಳಲಿರಿ ಮರೆಯಲ್ಲವೂ ಮರೆಯುವೆ ಸರ್ವರ ಕಿರುದಿನ ತುಳಿದು ಭರವಸಬಹುದೇ ಮರಿದೇ ತೆಗೆ ಅಳಲುವಿರಿ ಇದನ್ನ ರೀತಿಗೆ ನೀವು ಬಳಲಿರಿ ಭಿನ್ನವಾಗಿವೆನ ಎನ್ನುವ ವಚನವ ಅಮ್ಮ ಕೇಳು
ಕಾಂತ. ಶಚಿ ಇಂದ್ರನಲ್ಲಿ ಪ್ರಶ್ನಿಸುವಂತಹದ್ದು. ಬಾಲನೇನಾದ ಕಾಂತ ಬಲಿಪ ಭಾಗವತರು. ಹೋಗುವುದೇನಹ ನಾಗವೇಣಿ ಶ್ರೀಕಾಶವನದಲ್ಲಿ ಇಂದ್ರ ಶಚಿಯರ ಸಂಭಾಷಣೆಯ ಭಾಗ. ಬೃಹಸ್ಪತಿ ಇಂದ್ರನಲ್ಲಿ ಕೇಳುವಂತಹದ್ದು ಕೇಳ ನಿಮಿಷರೊಡೆಯ ಅಮ್ಮಣ್ಣಾಯರು. ನಿಧಾನ ಪದ್ಯದ ಇದರಲ್ಲಿ ಕೊನೆಯ ಸುತ್ತು. ಮತ್ತೆ ವೀರರಸಕ್ಕೆ ಹೋಗ್ತೇವೆ. ಹೋಗುವುದೇ ನಗವರು ಹೋಗುವುದೇ ನಗವರು ನೀಗುತ್ತೆಲ್ಲರೂ ಬನಗಾಗಿ ಕಠಿಣ ಅಂಧಕಾರವು ಮೀರಿದಂದೊಳಿದೆ ಅಂಧಕಾರವು ಮೀರಿದಂದೊಳಿದೆ ಸುಂದರನೆ ನೋಡಿದ್ದು ಬಂದು ಬೇಕೆದೆ ಅಂಧಕಾರವು ಮೀರಿದಂದೊಳಿರೆ ಸುಂದರ ನೋಡಿದ್ದು ಬಂದು ಬೇಕೆದೆ ನೀಗುತ್ತೆಲ್ಲರೂ ಜಗವಾಗಿ ಕಠಿಣ ಮನ ಹೋಗುವುದೇ
ನಿನ್ನೊಳು ಪೇಳುವೆ ನುಡಿಯ ಪೇಳುವೆ ನುಡಿಯ ನಿನ್ನೊಳು ಬೇಡುವಿವಿ ನುಡಿಯ ಹುಳ ಕಳ್ಳರ ಜಯ ದೇಡಿಗೆ ಏನಿವು ಹುಳ ಕಳ್ಳರ ಜಯ ದೇಡಿಗೆ ಏನಿವು ಬಾಳದಯನವರಾಳಾಗಿ ಹರೇ ದೇವಲೋಕ ದಾಳಿ ಶೂರಪದ್ಮ ಬಾನಕೋಪಾದಿಗಳು ಮತ್ತೆ ದಾಳಿ ಮಾಡುವ ಸಂದರ್ಭದ ಏರು ಪದ್ಯ. ಬಂಧನಾಗ ಭಾನುಕೋಪ. ಭಾನುಕೋಪನಲ್ಲಿ ಎಲ್ಲಿ ಸುರಪ ಜಯಂತ ಬಂಧನಕ್ಕಿಂತ ಮೊದಲು ಭಾನುಕೋಪ ದೇವಲೋಕ ದಾಳಿ ಮಾಡಿ ಸುರಪಾದಿಗಳು ಎಲ್ಲಿ ಅಂತ ಕೇಳುವ ವೀರರಸದ ಪದ್ಯ ಹೊಳ್ಳರು. ಕೂರ್ಗಣೆ ಎಸೆಯಲಾಗ ಭಾನುಕನು ಯುದ್ಧದ ಸಂದರ್ಭದಲ್ಲಿ ಅಮ್ಮಣ್ಣರು ಒಂದೊಂದು ಮಸಾಲೆ ದೋಸೆ. ಗುಳಿಯಪ್ಪ ಅಂತೆ ನೆಕ್ಸ್ಟ್ ತಿಂಡಿ. ಹೌದೌದೌದು.
ಒಂದೊಂದು ಹೇಳದೆ ಒಳ್ಳೆದಾಗೋದಿಲ್ಲ. ಗೋರಾಜಮುಖಿ ಓಹೋ ನೀನೇತಕ್ಕೆ ಚಿಂತಿಪೆ, ಮತ್ತೆ ಅದು ಪ್ರಸಾದ ಹೇಳಲಿಕ್ಕೆ ನೀವೊಂದು ಹೇಳಿ ಹೋಗಬೇಕಾಗುತ್ತೆ. ಅದು ನಿಮ್ಮದು ಉತ್ಕೃಷ್ಟ, ಅದು ಹೇಳಿ ಅತ್ಲಾಗೆ ಮುಖಾರಿ, ಅದು ಅವರು ಮುಖಾರಿಯಲ್ಲಿ ಹೇಳಿ ಏಕತಾಳದ ಕ್ರಮ ಉಂಟಲ್ವ, ಅದು ಬೇರೆ ಯಾರು ಹೇಳಿ ಒಳ್ಳೇದಾಗ್ತದೆ, ಆದರೆ ನಿಮ್ಮಷ್ಟಲ್ಲ. ಹಾಂ ಓಹೋ ನೀನೇತಕ್ಕೆ ಚಿಂತಿಪೆ ಮನದಿ ಅರವತ್ತರ ಬ್ಯಾಟಿಂಗ್ ಹೊಳ್ಳರದ್ದು, 78ರ ಬ್ಯಾಟಿಂಗ್ ಬಲಿಪರದ್ದು. ಯಾರಿಗೂ ಸಹ ಟಿಕ್ಕು ಮಾಡಲಿಲ್ಲ. ನಾರಿಯೋಳೆಂತು ಕಾದುವೇನು ವಾರ್ಧಕ್ಕೆ ಹೇಳಿ ಕ್ಲೋಸ್ ಮಾಡಿ. ಜಯಂತ ಬಂಧನ ನಾರಿಯೋಳೆಂತು ಕಾದುವೇನು ನೋಡಲೀತ ಮದರಾರಿಯಂತಿಹ ವಾರ್ಧಿಕ ಇಲ್ಲ, ಒಂದು ಹೇಳಿ ಅಲ್ಲಿಗೆ ಕ್ಲೋಸ್. ಪುಸ್ತಕದಲ್ಲಿ ಉಂಟು.
ಪುಸ್ತಕದಲ್ಲಿ ಉಂಟು. ಅದು 22 ಜನ ಭಾಗವತರಿಗೆ ಯಾರಿಗೂ ಟಿಕ್ ಮಾಡಲಿಲ್ಲ. ಅದನ್ನು ನೀವೊಂದು ಹೇಳಿ ಕೈದು ಮಾಡುವ. ಅಲ್ಲಿಗೆ ಕ್ಲೋಸರ್ ಇವರು ಬಂದಿದ್ದಾರೆ ಪಲಾರೆಲ್ಲ ಮಾಡಿ. ಮತ್ತೆ ನಾವು ಗುಳಿಯಪ್ಪ ತಿನ್ಲಿಕ್ಕೆ ಹೋಗೋದು. ನಾರಿಯೊಡ ನಿಂತು